ನಮಸ್ಕಾರ ವೀಕ್ಷಕರೇ, ನಾನು BM ಹನೀಫ್. ತ್ರಿವರ್ಣ ನ್ಯೂಸ್ಗೆ ನಿಮಗೆ ಸ್ವಾಗತ. ಇದು ತ್ರಿವರ್ಣ ಮಾತುಕತೆ. ಇವತ್ತಿನ ನಮ್ಮ ಮಾತುಕತೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಎತ್ಕೊಳ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಲಿಂಗಾಯತ ಪ್ರತ್ಯೇಕ ಧರ್ಮವೇ? ಈ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂದ್ರೆ ಅದಕ್ಕೆ ಮಾನ್ಯತೆ ಸಿಕ್ಕಿದೆಯಾ? ಕೇಂದ್ರ ಸರ್ಕಾರದ ಮಾನ್ಯತೆ ಸಿಕ್ಕಿದೆಯಾ ಅಥವಾ ರಾಜ್ಯ ಸರ್ಕಾರದ ಮಾನ್ಯತೆ ಸಿಕ್ಕಿದೆಯಾ? ಈ ಪ್ರತ್ಯೇಕ ಧರ್ಮ ಅಂದ್ರೆ ಏನು? ಅದಕ್ಕೆ ಯಾವ ರೀತಿಯಲ್ಲಿ ಸರ್ಕಾರದ ಮಾನ್ಯತೆ ಸಿಗಬೇಕು? ಅದೇ ರೀತಿ ಒಂದು ಧರ್ಮ ಅಂತ ಪ್ರತ್ಯೇಕತೆ ಒಂದು ಮಾನ್ಯತೆ ಸಿಗಬೇಕಾದ್ರೆ ಅದಕ್ಕೆ ಇರುವಂತಹ ಹಿನ್ನೆಲೆಗಳೇನು? ಅದಕ್ಕೆ ಸಂಬಂಧಿಸಿದ ಇತಿಹಾಸದ ದಾಖಲೆಗಳೇನಾದ್ರೂ ಬೇಕಾಗುತ್ತಾ? ಈ ಅನೇಕ ವಿಷಯಗಳಿಗೆ ಸಂಬಂಧಿಸಿ ಇವತ್ತು ನಾವು ಈ ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ಈ ಚರ್ಚೆ ಯಾಕೆ ಈಗ ಮಹತ್ವದ್ದು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಜಾತಿ ಗಣತಿಯ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ, ಅದರ ಗಣತಿ ಈಗ ಆರಂಭವಾಗಿದೆ ಮತ್ತು ಅದಕ್ಕೆ ಸಂಬಂಧಿಸಿ ಬಹಳ ವಾದ ವಿವಾದಗಳು ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಾತಿ ಗಣತಿಯ ಏನು ಫಾರ್ಮ್ ಇದೆ, ಆ ಫಾರ್ಮ್ ನಲ್ಲಿ ಧರ್ಮ ಅನ್ನುವಂತಹ ಕಾಲಮ್ ನಲ್ಲಿ ಲಿಂಗಾಯತ ಅಂತ ನಮೂದಿಸಬೇಕು ಅಂತ ಬಹಳಷ್ಟು ದೊಡ್ಡ ಮಟ್ಟದ ಚಳವಳಿ ಕರ್ನಾಟಕದಲ್ಲಿ ನಡೀತಾ ಇದೆ. ಮತ್ತು ಈ ಧರ್ಮ ಪ್ರತ್ಯೇಕವಾಗಿ ಮೆನ್ಷನ್ ಮಾಡುವಾಗ ಅಲ್ಲಿ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಕೆಲವು ಧರ್ಮಗಳ ಹೆಸರುಗಳು ಇದೆ, ಈಗಾಗಲೇ ಮಾನ್ಯತೆ ಸಿಕ್ಕಿರುವಂತಹದ್ದು. ಆದ್ರೆ ಮಾನ್ಯತೆ ಸಿಗದೇ ಇರುವಂತಹ ಒಂದು ಧರ್ಮದ ಹೆಸರನ್ನ ನಮೂದಿಸಿ ಮಾಡುವಾಗ ಧರ್ಮ ಅನ್ನುವ ಕಾಲಮ್ ನಲ್ಲಿ ಲಿಂಗಾಯತ ಅಂತ ನಮೂದಿಸಿದ್ರೆ ಅದರಿಂದ ಏನಾದ್ರೂ ತೊಂದರೆಗಳಾಗ್ತದ ಅಥವಾ ಏನಾದ್ರೂ ಆ ಸಮುದಾಯಕ್ಕೆ ಅನುಕೂಲ ಆಗ್ತದ? ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಾವು ಈಗ ಈ ಮಾತುಕತೆಯಲ್ಲಿ ನಡೆಸ್ತಾ ಇದ್ದೀವಿ. ನಮ್ಮ ಈ ಮಾತುಕತೆಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರುವಂತಹವರು ಶಿವಾನಂದ ಮಲ್ಲಪ್ಪ ಜಾಮದಾರ್, SM ಜಾಮದಾರ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹಿರಿಯ IAS ಅಧಿಕಾರಿ. ನಿವೃತ್ತರಾದ ಮೇಲೆ ಅವರು ಬಸವ ತತ್ವದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಮತ್ತು ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಮುಂಚೂಣಿಯ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಸುಮಾರು 21 ವರ್ಷಗಳ ಕಾಲ ಅವರು ಏನು IAS ಅಧಿಕಾರಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರು. ಅದರಲ್ಲಿ ಸುಮಾರು 12 ವರ್ಷಗಳ ಕಾಲ ಅವರು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಯಾಗಿ, ಅಲ್ಲಿ ಆಡಳಿತಾಧಿಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರು ಈ ಚಳವಳಿನಲ್ಲಿ ಮುಂಚೂಣಿನಲ್ಲಿದ್ದಾರೆ. ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ, ಹಿಂದೂ ಧರ್ಮಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವುದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ನಮ್ಮ ಮಾತುಕತೆಯನ್ನ ಮುಂದುವರಿಸಲು ನಮ್ಮ ಜೊತೆಗೆ ಇದ್ದಾರೆ SM ಜಾಮದಾರ್. ನಮಸ್ಕಾರ ಜಾಮದಾರ್ ಸರ್, ತ್ರಿವರ್ಣ ನ್ಯೂಸ್ಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ನೀವು ಬಹಳ ಹಿಂದಿನಿಂದ ಚಳವಳಿಯ ಭಾಗವಾಗಿದ್ದೀರಿ. ನೀವು ಲೀಡ್ ಮಾಡಿದ್ದೀರಿ ಆ ಚಳವಳಿಯನ್ನ. ಆಮೇಲೆ ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಿಸಿ ಒಂದು ನಿರ್ಣಯವನ್ನ ಕೈಗೊಂಡು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತು. ಅದು ಎಲ್ಲಿಗೆ ಹೋಯ್ತು? ಅದು ಎಲ್ಲಿ ನಿಂತಿದ್ಯಾ? ಏನಾಗಿದೆ ಸರ್ ಅದು ಪ್ರೋಗ್ರೆಸ್ ಏನಾಗಿದೆ? ಬಹಳ ನಿಮ್ಗೆ ಸಂತೋಷ ನೀವು ಆ ಪ್ರಶ್ನೆ ಕೇಳಿದಿರಿ. ಯಾಕಂದ್ರೆ ಇವತ್ತು ಕೂಡ ಈ ವಿಷಯದಲ್ಲಿ ಅದು ಬಹಳ ಸಂಬಂಧಿಸಿದ್ದು. ಅದ್ರ ಬಗ್ಗೆ ಸ್ವಲ್ಪ ಲೇಟೆಸ್ಟ್ ಇದ್ದಂತ ಒಂದು ಮಾಹಿತಿ ತಮಗೆ ಕೊಡ್ತೇನೆ. 2018 ಮಾರ್ಚ್ 23ರಂದು ರಾಜ್ಯ ಸರ್ಕಾರ ಕರ್ನಾಟಕದ ಒಂದು ಜುರಿಸ್ಡಿಕ್ಷನ್ ಒಳಗಡೆ, ಮಿತಿಯೊಳಗಡೆ ಇರತಕ್ಕಂತ ಲಿಂಗಾಯತರನ್ನು ಅಲ್ಪಸಂಖ್ಯಾತ ಸಮುದಾಯವನ್ನು ಪರಿಗಣಿಸಲಾಗಿದೆ ಎನ್ನುವುದನ್ನ ಘೋಷಿಸಿ, ಯಾವ ಕಾಯ್ದೆ ಕೆಳಗಡೆ ಅಂತಂದ್ರೆ ಈ ಕರ್ನಾಟಕ ಮೈನಾರಿಟಿ ಕಮಿಷನ್ಸ್ ಕಾಯ್ದೆ ಕೆಳಗಡೆ, ಅದರಲ್ಲಿ ಸೆಕ್ಷನ್ 2D ಅಲ್ಲಿ ಪ್ರದತ್ತವಾದ ಅಧಿಕಾರವನ್ನ ನಾವು ಬಳಸ್ಕೊಂಡ್ಬಿಟ್ಟು ಈ ರೀತಿ ಡಿಕ್ಲೇರ್ ಮಾಡಿ ಆಗಿದೆ. ಆರ್ಡರ್ ಹೊರಟಿದೆ, ಆರ್ಡರ್ ಕೂಡ ಇದೆ ನಮ್ಮ ಹತ್ರ. ಅದನ್ನು ಯಾರು ಡಿನೈ ಮಾಡಿಲ್ಲ. ಇದಾದ ನಂತರ ಇನ್ನೊಂದು ಅಲ್ಲಿ ಒಂದು ಕಾಯ್ದೆ ಸೂಕ್ಷ್ಮತೆ ಇದೆ. ಇದೇ ಆದೇಶದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನ್ ಹೇಳಿದೆ ಅಂದ್ರೆ, ಈ ಆದೇಶದ ನಂತರ ಕೇಂದ್ರ ಸರ್ಕಾರವು ಅದನ್ನ ನೋಟಿಫೈ ಮಾಡುವವರೆಗೆ ಇದು ಜಾರಿಗೆ ಬರುವುದಿಲ್ಲ ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಇದೆ ಅದರಲ್ಲಿ. ಆದ್ರಿಂದ ರಾಜ್ಯ ಸರ್ಕಾರ ಹೊರಡಿಸಿದ ಈ ಆದೇಶ ಇದೆ, ರದ್ದಾಗಿಲ್ಲ. ಆದ್ರೆ ಜಾರಿಯಲ್ಲಿ ಬಂದಿಲ್ಲ ಇನ್ನೂವರೆಗೆ. ಯಾಕೆ ಬಂದಿಲ್ಲ ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ 2018 ಮಾರ್ಚ್ 23ರಂದನೇ ಅವತ್ತನೇ ಕೂಡ ಒಂದು ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ರು. ಈ ಪ್ರಕಾರ ನಿರ್ಣಯ ಆಗಿದೆ, ಅದಕ್ಕೆ ಒಂದು ಕಮಿಟಿಯ ವರದಿ ಇದೆ, ನಾಗಮನ್ ದಾಸ್ ಕಮಿಟಿ ವರದಿ ಇದೆ. ಆ ವರದಿಯ ಪ್ರಕಾರ ಇದು ಪ್ರತ್ಯೇಕ ಧರ್ಮ ಅನ್ನುವಂಥದ್ದು ಅಥವಾ ಸಮುದಾಯ ಅನ್ನುವಂಥದ್ದು ಸಿದ್ಧಾಗಿದೆ. ಆದ್ರಿಂದ ಅಧಿಕಾರ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನ ಮಾಡಿದೀವಿ. ಇದಕ್ಕೂ ಕೂಡ ನೀವು ಒಂದು ನೋಟಿಫಿಕೇಶನ್ ಹೊರಡಿಸ್ಬೇಕು ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು. ಅದೇ ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ 26 ಮಾರ್ಚ್ನಿಂದ ಅದು ಕೇಂದ್ರ ಸರ್ಕಾರಕ್ಕೆ ಮುಟ್ತೀವಿ ಅಂತ. ಆಗ ಏನದು ಮೈನಾರಿಟಿ ಮಿನಿಸ್ಟರ್ ಏನಿದ್ರು ಕೇಂದ್ರ ಸರ್ಕಾರ, ಅವರು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಉತ್ತರಣ ಹೇಳಿದ್ದಾರೆ. ಇದಾದ ನಂತರ 26 ಮಾರ್ಚ್ನಿಂದ ಯಾವುದೇ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳ್ಕೊಂಡು ಯಾರಿಗೂ ಗೊತ್ತಾಗ್ಲಿಲ್ಲ. ಹಾಗೆ ಇತ್ತದು. ಕೊನೆಗೆ ಸುಮಾರು ನವೆಂಬರ್ 13ರಂದು ಅದಕ್ಕೆ
ಒಂದು ಉತ್ತರಿಸಿದ್ರು. ಆ ಉತ್ತರ ಅವರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ಲಿಲ್ಲ, ಹೈಕೋರ್ಟಿಗೆ ಕೊಟ್ರು. ಹೈಕೋರ್ಟ್ ಯಾಕೆ ಕೊಟ್ರು ಅಂತಂದ್ರೆ, ರಾಜ್ಯ ಸರ್ಕಾರ ನೋಟಿಫೈ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಅವನ ಸರ್ವೆ ಸ್ಟಡಿ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಪ್ರಶ್ನಿಸಿ, ರಾಜ್ಯ ಸರ್ಕಾರದ ಅಧಿಕಾರವನ್ನ ಪ್ರಶ್ನಿಸಿ ಈ 4 ರಿಟ್ ಪಿಟಿಷನ್ಗಳು ಕರ್ನಾಟಕದ ಹೈಕೋರ್ಟ್ ನಲ್ಲಿ ಅದೇ ಕಾಲದಲ್ಲಿ ದಾಖಲಿಸಲಾಗಿತ್ತು. ಅದರ ಮೇಲೆ ಚರ್ಚೆ ನಡೀತಿತ್ತು. ಆ ಚರ್ಚೆ ನಡೆಯುವ ಕಾಲಕ್ಕೆ ಮಾನ್ಯ ಹೈಕೋರ್ಟ್ ಬೆಂಚ್ ಏನಿತ್ತು ಅದು ಭಾರತ ಸರ್ಕಾರದ ಅಭಿಪ್ರಾಯವನ್ನ ತಿಳಿಸಲಿಕ್ಕೆ ಕೇಳ್ಕೊಂಡಿತ್ತು. ಈ ಹೋದ ಒಂದು ಪ್ರಸ್ತಾವನೆ ಭಾರತ ಸರ್ಕಾರಕ್ಕೆ ಹೋದ ಕೆಲವೇ ದಿನಗಳಲ್ಲಿ ಈ 1-2 ರಿಟ್ ಪಿಟಿಷನ್ ಮೊದಲೇ ಹಾಕಿದಾಗಿತ್ತು, ಇನ್ನ 1-2 ರಿಟ್ ಪಿಟಿಷನ್ ಆಮೇಲೆ ಹಾಕಿದ್ರು. ಕೆಲವೇ ದಿನಗಳಲ್ಲಿ ಅದು ಕರ್ನಾಟಕ ಸರ್ಕಾರ ಹೈಕೋರ್ಟ್ನವರು ಈ ಅಭಿಪ್ರಾಯ ತಿಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ 6 ತಿಂಗಳಾಗಿತ್ತು. ಅವ್ರ ಅಭಿಪ್ರಾಯ ತಿಳಿಸಿರ್ಲಿಲ್ಲ, ಡಿಲೇ ಆಗಿತ್ತು. ಆದ್ರಿಂದ 2ನೇ ಸಲ 3ನೇ ಸಲ ಹೈಕೋರ್ಟ್ ಇಂದ ಮತ್ತೆ ರಿಮೈಂಡರ್ ಹೋಯ್ತು. ಆವಾಗ ಕೇಂದ್ರ ಸರ್ಕಾರಕ್ಕೆ ಪೇಜಿಗೆ ಸಿತ್ಕೊಂಡು ಒಂದು ಅಭಿಪ್ರಾಯವನ್ನ ಕೇಂದ್ರ ಸರ್ಕಾರ ಉಚ್ಚ ಹೈಕೋರ್ಟ್ಗೆ ನೀಡಿದ್ರು. ಅದು ಅವ್ರ ಅಡಿಷನಲ್ ಸಾಲಿಸಿಟರ್ ಜನರಲ್ ಅಣ್ಣವರು, ಅವ್ರು ಕರ್ನಾಟಕದವ್ರೆ, ಅವರ ಮುಖಾಂತರ ಅದನ್ನ ಹೈಕೋರ್ಟ್ ಸಲ್ಲಿಸಲಾಯಿತು. ಅದರ ಪ್ರತಿಯನ್ನ ಅವರು ಕರ್ನಾಟಕ ಸರ್ಕಾರದ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ರು. ಆ ಪ್ರತಿಯಲ್ಲಿ ಏನಿದೆ ಅನ್ನೋದು ನಿಮ್ಮ ಮುಂದೆ ಇಡ್ತೇನೆ. ಕೇಂದ್ರ ಸರ್ಕಾರದ್ದು 8 ತಿಂಗಳ ವಿಳಂಬದಲ್ಲಿ ಅವರು ಏನು ಉತ್ತರ ಕೊಟ್ರು ಅಂದ್ರೆ 3 ಕಾರಣ ಕೊಟ್ರು. 3 ಕಾರಣ ಕೊಟ್ಟು ಏನಂತ ಆಮೇಲೆ ಹೇಳ್ತೇನೆ. 3 ಕಾರಣ ಕೊಟ್ಟು ಈ ಕಾರಣಗಳಿಂದಾಗಿ ಕರ್ನಾಟಕದ ಸರ್ಕಾರದ ವಿನಂತಿಯನ್ನು ಮನ್ನಿಸಲಿಕ್ಕೆ, ಪ್ಲೀಸ್ ವಾಚ್ ದ ವರ್ಡ್ಸ್, ಆ ಶಬ್ದಗಳನ್ನ ಸ್ವಲ್ಪ ಗಮನಿಸಿ. ಈ 3 ಕಾರಣಗಳಿಗಾಗಿ ಕರ್ನಾಟಕ ಸರ್ಕಾರವು ಕಳಿಸಿದ ವಿನಂತಿಯನ್ನು ಮಾನ್ಯ ಮಾಡಲು ಕಷ್ಟವಾಗುತ್ತಿದೆ. ಏನು ಕಷ್ಟವಾಗುತ್ತಿದೆ? ರಿಜೆಕ್ಟ್ ಮಾಡಿವಂತಿಲ್ಲ ಅಂತ ಕೇಂದ್ರ ಸರ್ಕಾರ, ಅದು ಇಂಗ್ಲಿಷ್ ಹೇಳ್ತೀನಿ. ಇಟ್ ಇಸ್ ಅಲ್ಲ ಸರ್, ಒಂದ್ ನಿಮಿಷ, ಲೆಟ್ ಮಿ ಕ್ಲಾರಿಫೈ. ಈ ಕೇಂದ್ರ ಸರ್ಕಾರ ಕಳಿಸಿದಂತಹ ಉತ್ತರದಲ್ಲಿ ಮಾನ್ಯತೆ ಕೊಟ್ಟಿದ್ದೇವೆ ಅಂತ ಇಲ್ಲ, ಅಥವಾ ಮಾನ್ಯತೆ ಕೊಟ್ಟಿಲ್ಲ ಅಂತಲೂ ಇಲ್ಲ, ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಈ ಕೆಳಗಿನ 3 ಕಾರಣ ಅಂತ. ಎಕ್ಸಾಕ್ಟ್ಲಿ. ಆ ಕಾರಣಗಳು ಯಾವ್ದು ಸರ್ ಅವ್ರು ಹೇಳಿದ್ರು? ಅಲ್ಲ ಹೇಳ್ತೀನಿ. ಅದರಲ್ಲಿ ಇಂಗ್ಲಿಷ್ ಶಬ್ದನ ಇಂಗ್ಲಿಷ್ ಅಲ್ಲಿ ಇದೆ, ಹೇಳ್ತೀನಿ. ಇಟ್ ಇಸ್ ಡಿಫಿಕಲ್ಟ್ ಟು ಎಕ್ಸೀಡ್ ದ ರಿಕ್ವೆಸ್ಟ್ ಆಫ್ Karnataka government. These are the words. Difficult to exceed the request of the state government. These are the words. Okay, exact words. ಅದಕ್ಕೆ 3 ಕಾರಣ ಕೊಟ್ಟಿದ್ದಾರೆ. ಆ ಕಾರಣತೆ ಮುಂದೆ ಇಡ್ತೀನಿ. 1, ಈ ಪ್ರಸ್ತಾವನೆಯನ್ನ ಹಿಂದೆಯೂ ಕೂಡ 2-3 ಬಾರಿ ಪರೀಕ್ಷಿಸಿ ಅಧ್ಯಯನ ಮಾಡಿ 2-3 ಸಲ ಪರೀಕ್ಷಿಸಲಾಗಿತ್ತು. ಇಟ್ ವಾಸ್ ಎಕ್ಸಾಮಿನ್ಡ್ ಇನ್ ದ ಪಾಸ್ಟ್ ಆಲ್ಸೋ 2-3 times ಅನ್ನುವಂತ ಮಾತನ್ನು ಹೇಳಿ, ಆಗ ತೆಗೆದುಕೊಂಡ ನಿರ್ಣಯ ಏನು ಅಂದ್ರೆ, ಈ ವೀರಶೈವ ಎನ್ನುವುದು ಹಿಂದೂ ಧರ್ಮದ ಒಂದು ಉಪಪಂಥ ಅನ್ನುವಂತ ಅಭಿಪ್ರಾಯ ಪಟ್ಟು ಅದನ್ನ ಹಿಂತಿರುಗಿಸಲಾಗಿದೆ ಅಂತ ಇತ್ತು. 1. 2ನೇದು ಕಾರಣ ಇದು, ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಕಾರಣ ಬಗ್ಗೆ ಡೀಟೇಲ್ ಆಮೇಲೆ ಹೇಳ್ತೇನೆ, ಕನ್ಫ್ಯೂಸ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಈ ಹಿಂದೆಯೇ ಪರೀಕ್ಷಿಸಲಾಗಿತ್ತು. ಆಗ ಇದು ಶೈವದ ಹಿಂದೂ ಧರ್ಮದ ಉಪಪಂಥ ಅಂತ ಪರಿಗಣಿಸಲಾಗಿತ್ತು ಅಂತ 1. 2ನೇದು ಅವ್ರೇನ್ ಹೇಳಿದ್ರು, ಈ ಲಿಂಗಾಯತರಲ್ಲಿ ದಲಿತ SC/ST ಪಂಗಡಗಳು, ಜಾತಿಗಳು ಇವೆ. ಅಕಸ್ಮಾತ್ ನಾವು ಅವರಿಗೆ ಈ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನ ಕೊಟ್ರೆ, ಅವರಲ್ಲಿರುವ SC/ST ಜಾತಿಗಳಿಗೆ ಈಗ ಲಭ್ಯವಿರುವ ಸೌಲಭ್ಯಗಳು ರದ್ದಾಗುತ್ತವೆ. 2ನೇದು ಮೀಸಲಾತಿ ಅಷ್ಟೇ ಅಲ್ಲ, ಇನ್ನೂ ಬಾಳಿದೆ, ರಕ್ಷಣೆನೂ ಇದೆ. ಸೌಲಭ್ಯಗಳು, ಮೀಸಲಾತಿ ಪ್ಲಸ್ ಸೌಲಭ್ಯಗಳು ರದ್ದಾಗಬಹುದು. ರದ್ದಾಗಬಹುದು 1. ಇದು 2ನೇದು. ಇನ್ನು 3ನೇದು ಹೇಳಿದ್ರೆ, ಇದಕ್ಕೆ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗವು ತನ್ನ ಅಭಿಪ್ರಾಯವನ್ನು ಸೂಚಿಸಿ ಸರಿ ಇದೆ ಅಂತ ಒಪ್ಪಿಕೊಳ್ಳಲಾಗಿದೆ ಅಂತ 3 ಕಾರಣ ಕೊಟ್ಟು
ಅವ್ರು ನಮಗೆ ಗವರ್ಮೆಂಟ್ ಆಫ್ ಅಂದ್ರೆ ಕರ್ನಾಟಕ ಅಂದ್ರೆ 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 ಕೇಂದ್ರ ಸರ್ಕಾರ ಹೇಳಿರುವಂತಹ ಈ ಮೇಲಿನ 2 ಕಾರಣಗಳನ್ನ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗವು ಕೂಡ ಅನುಮೋದಿಸಿದೆ ಅಂತ ಹೇಳಿದ್ದಾರೆ ಅವರು. ಅದ್ರ ಬಗ್ಗೆ ನಾನು ಹೇಳ್ಬೇಕು. ಹೌದು, ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು 3 ವಿಷಯದ ಬಗ್ಗೆ ನಿಮ್ ಗಮನಕ್ಕೆ ತರ್ತೀನಿ. ಈಗ ಕೇಂದ್ರ ಸರ್ಕಾರ ಕಳಿಸಿರುವಂತಹ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕಳಿಸಿರುವಂತಹ ಪತ್ರದಲ್ಲಿ ವೀರಶೈವ ಸಮುದಾಯ ಅದು ಹಿಂದೂ ಧರ್ಮದ ಭಾಗ ಅಂತ ಹೇಳಿ ಹೇಳಿದೆ. ಇಲ್ಲ, ಅದು ಒನ್ ಆಫ್ ದ ರೀಸನ್ಸ್, ನಾಟ್ ದ ಓನ್ಲಿ ರೀಸನ್. ಅದನ್ನ ನೀವು ಒಪ್ತೀರಾ ನೀವು? ಇಲ್ಲ, ಯಾಕೆ? ನಾವು ಒಪ್ಪೋದಿಲ್ಲ. ಯಾಕಂತ ಹೇಳ್ಬಿಡ್ತೀನಿ. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿಹಾಸಿಕ ಪಾಯಿಂಟ್ಸ್ ಇದೆ, ಕೆಲವೊಂದು ಸೈದ್ಧಾಂತಿಕ ಪಾಯಿಂಟ್ಸ್ ಇದೆ. ಅದನ್ನ ಹೇಳ್ಬೇಕಾಗುತ್ತೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾಕೆ ಒಪ್ಪುದಿಲ್ಲ ಅಂತಂದ್ರೆ, ಇದು ಇತಿಹಾಸ ಎಲ್ಲಿಗೆ ಹೋಗುತ್ತೆ ಅಂದ್ರೆ 1942ಕ್ಕೆ ಹೋಗುತ್ತೆ. ಈ ಇತಿಹಾಸದಲ್ಲಿ ಏನಿದೆ ಅಂದ್ರೆ 1942ರಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆಗಿನ ಕಾಂಗ್ರೆಸ್ ಪಕ್ಷವು ಈ ಹಳೆಯ ಹಿಂದೂ ಕಾನೂನುಗಳನ್ನ ಸೂಕ್ತವಾಗಿ ಬದಲಾವಣೆ ಮಾಡ್ಲಿಕ್ಕೆ, ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಒಂದು ಕಮಿಟಿ ಅಪಾಯಿಂಟ್ ಮಾಡಿದ್ರು ಕಾಂಗ್ರೆಸ್ ಆಗಿನ ಪಕ್ಷದವರು. ಅವರೇ ಮೆಜಾರಿಟಿ ಆಗಿದ್ರು. ಮತ್ತೆ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆಗ ನಿಮ್ಗೆ ಗೊತ್ತಿರ್ಬೇಕು, 1930ರ ನಂತರ ರೀಜನಲ್ ಪ್ರಾಂತೀಯ ಸರ್ಕಾರಗಳಿದ್ವು. ಹೌದು, ಆ ಸರ್ಕಾರಗಳಲ್ಲಿ ಇದನ್ನ ಎಲ್ಲರಿಗೂ ಲಾಗು ಮಾಡ್ಬೇಕಂತ ತಿಳ್ಕೊಂಡು ಅವಾಗ ವಾಯ್ಸ್ ರಾಯ್ ಕೌನ್ಸಿಲ್ ಇತ್ತು, ಕಾಯ್ದೆ ಮಾಡಕ್ ಬರ್ತಿತ್ತು ಅವ್ರಿಗೆ. ಇನ್ನು ಸ್ವಾತಂತ್ರ್ಯ ಬಂದಿರ್ಲಿಲ್ಲ, ಆದ್ರೆ ವಾಯ್ಸ್ ರಾಯ್ ಮಾಡ್ತಿದ್ರು. ಅದ್ರ ಬಗ್ಗೆ ಸ್ವಲ್ಪ ಸಕ್ಷಮ ಹೇಳಕ್ಕಂದ್ರೆ 42ರಲ್ಲಿ ಒಂದು ಕಮಿಟಿ ಅಪಾಯಿಂಟ್ ಮಾಡಿದ್ರು. ಆ ಕಮಿಟಿಯ ಅಧ್ಯಕ್ಷರು ಕರ್ನಾಟಕದವ್ರೆ. ಅವ್ರು ಯಾರಂದ್ರೆ ಏನದು ರಾಮ BN ರಾವ್ ಅಂತ, ಬೆಣಗಲ್ ನರಸಿಂಗರಾವ್ ಅನ್ನೋರು ಒಬ್ಬ ಎಕ್ಸ್ ICS ಆಫೀಸರು. ಒಂದು ಕಾಲಕ್ಕೆ ಕಾಶ್ಮೀರದ ಪ್ರಧಾನಮಂತ್ರಿ ಆಗಿದ್ರು, ಮತ್ತೊಂದು ಕಾಲಕ್ಕೆ ಬಹಳ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದವರು. ಅಷ್ಟೇ ಅಲ್ಲದೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಕೂಡ ಅಂಬೇಡ್ಕರ್ಕ್ಕಿಂತ ಪೂರ್ವದಲ್ಲಿ ಅಡ್ವೈಸರ್ ಆಗಿದ್ರು. ಅವ್ರು ಬಹಳ ದೊಡ್ಡ ಮನುಷ್ಯ, ಮಂಗಳೂರವ್ರು, ಬೆಣಗಲ್ದವ್ರು, ಶ್ಯಾಮ್ ಬೆಣಗಲ್ ಪೈಕಿ ಅವರು, ಆ ಬೆಣಗಲ್ ಹಳ್ಳಿಯವರು. ಅವರು ಅಧ್ಯಕ್ಷರಾಗಿದ್ದ ಕಮಿಟಿಯಲ್ಲಿ ಅವರು ಬಹಳಷ್ಟು ಜನರ ಅಭಿಪ್ರಾಯನ ಕೇಳಿ ಒಂದು ಕ್ವಶ್ಚನ್ ಮಾಡಿಬಿಟ್ರು. ಅವಾಗ ಲಿಂಗಾಯತ ಸಮುದಾಯದಲ್ಲಿ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಅಂದ್ರೆ ವೀರಶೈವ ಮಹಾಸಭಾ ಇತ್ತು. ಈ ವೀರಶೈವ ಮಹಾಸಭೆ ಒಂದು ದೊಡ್ಡ ಕೆಲಸ ಮಾಡಿದ್ರು 1940ರಲ್ಲಿ. ಅದಕ್ಕಿಂತ ಮೊದಲೇ ಮಾಡಿದ್ರು. 1940ರಲ್ಲಿನೇ ಕುಂಭಕೋಣಂ ಅಂತ ತಮಿಳುನಾಡಿನ ಒಂದು ಸ್ಥಳದಲ್ಲಿ ಮಾಡದಂತ ಇವರ ಅಧಿವೇಶನದಲ್ಲಿ 3 ನಿರ್ಣಯಗಳು ಮಾಡಿದ. ಅದು ಇದು ಒಂದು ಏನಂದ್ರೆ, ಲಿಂಗಾಯತರು ಅವರಿಗೆ ಸಂಬಂಧಪಟ್ಟಂತ ರೀತಿ ನೀತಿಗಳು, ಅವರ ಧಾರ್ಮಿಕ ನಂಬಿಕೆಗಳು, ಒಂದು ಇತಿಹಾಸ ಬೇರೆ ಇರೋದ್ರಿಂದ ಹಿಂದೂಗಳಿಗಿಂತ ಭಿನ್ನವಾಗಿದ್ದಾರೆ. ಲಿಂಗಾಯತರಂತ ಇದೆ, ಭಿನ್ನವಾಗಿದ್ದರಿಂದ ಈಗ ಭಾರತ ಸರ್ಕಾರದವರು ಹೊಸ ಕಾನೂನನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಸೂಕ್ತವಾಗಿ ನಾವು ಅಭಿಪ್ರಾಯವನ್ನ, ನಮ್ಮ ವಿನಂತಿಯನ್ನ ಸಲ್ಲಿಸಬೇಕು. ಆದ್ರಿಂದ ಈ ಲಿಂಗಾಯತ ಕಾನೂನು ಕೋಶ ಅನ್ನುವಂತ ಒಂದು ಸಣ್ಣ ಗುಂಪನ್ನ ಅವ್ರು ರಚಿಸಿದ್ರು. ಆ ಗುಂಪಿಗೆ ಒಬ್ಬ ಜಡ್ಜ್ ಆಗಿದ್ದಂತ ಹಾಲ್ಬಾಮಿ ವೀರಭದ್ರಪ್ಪಣ್ಣವರು ಅಧ್ಯಕ್ಷರಾಗಿದ್ರು. ಆ ಗುಂಪಿನ ಆ ಕಮಿಟಿಯಲ್ಲಿ ಒಬ್ರು MS ಸರ್ದಾರ್ ಅನ್ನುವಂತ ಒಬ್ರು ಬ್ಯಾರಿಸ್ಟರ್ ಮೆಂಬರ್ ಆಗಿದ್ರು. CC ನಂಡೇಮಠ ಅಂತ ಒಬ್ಬ ಪ್ರೊಫೆಸರ್, ಅವರು ಮೆಂಬರ್ ಆಗಿದ್ರು. ಹೀಗೆ ಒಟ್ಟು 7 ಜನರ ಕಮಿಟಿ ಇತ್ತು. ಆ 7 ಜನರ ಕಮಿಟಿಗೆ ಸೂಕ್ತವಾಗಿ ಲಿಂಗಾಯತರಿಗಾಗಿನೇ ಪ್ರತ್ಯೇಕ ಕಾನೂನುಗಳನ್ನು ರಚಿಸ್ಲಿಕ್ಕೆ ನಾವು ಭಾರತ ಸರ್ಕಾರ ಕೇಳ್ಕೊಳ್ಬೇಕು. ಆದ್ರಿಂದ ನೀವು ರಚನೆ ಮಾಡಿ ನಮ್ಗೆ ಕೊಡಿ ಅಂತ ಹೇಳ್ಕೊಂಡು ಕಮಿಟಿ ಕೊಟ್ರು. ಈ ಕಮಿಟಿ ಅವ್ರು ಏನ್ ಮಾಡಿದ್ರು, 100 ಜನರಿಗೆ ಒಂದು ಸ್ಪೆಷಲ್ ಕ್ವಶನೇರ್ ಮಾಡಿ ಎಲ್ಲ ಮಠಾಧೀಶರಿಗೆ, ಎಲ್ಲ ದೊಡ್ಡ ಸಂಸ್ಥೆಗಳಿಗೆ ಕಳಿಸ್ಕೊಟ್ರು. ಒಪಿನಿಯನ್ ಬಂತು. ಅವರು ಒಂದು ಕಾಯ್ದೆಯನ್ನು ರಚಿಸಲು ಪ್ರಯತ್ನ ಮಾಡಿದ್ರು. ಡ್ರಾಫ್ಟ್ ಎಲ್ಲ ಕೂಡ್ಕೊಂಡ್ಬಿಟ್ಟು ಡ್ರಾಫ್ಟ್ ಮಾಡಿಬಿಟ್ಟು ಈ ನರಸಿಂಗರಾವ್ ಕಮಿಟಿ ಕಳಿಸ್ಕೊಟ್ರು. ನಾವು ನೆನ್ಪಿಟ್ಕೊಳ್ಳಿ, ಬಹಳ ಮಹತ್ವದ ಸಂಗತಿ ಇದು. ಅಲ್ಲಿ ಏನ್ ವೀರಶೈವ ಮಹಾಸಭಾ ಕಮಿಟಿ ಹೇಳ್ದು ಏನಂದ್ರೆ, ನಾವು ಹಿಂದೂಗಳಲ್ಲ, ಹಿಂದೂಗಳಿಗಿಂತ ಭಿನ್ನವಾಗಿದ್ದೀವಿ, ನಮಗೆ ಸೆಪರೇಟ್ ಕಾಯ್ದೆ ಮಾಡ್ಬೇಕು. ಇದನ್ನ ಮಾಡುವಾಗ ಹಿಂದೂ ಲಾ ಮಾಡ್ಲಿಕ್ಕೆ ಏನು ಪರೀಕ್ಷೆ ಮಾಡ್ಲಿಕ್ಕೆ ಕಮಿಟಿ ಇದೆ, ಆ ಕಮಿಟಿ ಗಮನಕ್ಕೆ ತಗೊಳ್ಬೇಕು ಅಂತ ಒಪಿನಿಯನ್ ಕೊಟ್ರು. ಅದ್ರ ಬಗ್ಗೆ ಸಂಪೂರ್ಣ ಡಾಕ್ಯುಮೆಂಟ್ಸ್ ನನ್ನ ಕಡೆ ಇದೆ, ಕೊಡ್ತೀನಿ. ಅದು ಕೊಟ್ಟ ಮೇಲೆ ಇವರ ನಡುವೆ ಒಂದು ಕರೆಸ್ಪಾಂಡೆನ್ಸ್, ಪತ್ರ ವ್ಯವಹಾರ ನಡೀತು. ಆ ಪತ್ರ ವ್ಯವಹಾರದ ಪ್ರತಿಗಳನ್ನು ಕೂಡ ಹಾಲ್ಬಾಮಿ ವೀರಭದ್ರಪ್ಪನ ಮನೆಯಲ್ಲಿ ಇದೆ. ಆ ಪತ್ರ ವ್ಯವಹಾರದಿಂದ ಏನಾಯ್ತು ಅಂದ್ರೆ, ಈ ಹಿಂದೂ ಕಾನೂನ ಒಂದು ಹಿಂದೂ ಕೋಡ್ ಬಿಲ್ ಅಂತ ನೀವು ಕೇಳಿದ್ದೀರಿ.
ಈ ಹೌದು ಹೌದು ಹಿಂದೂ ಕೋಡ್ ಬಿಲ್, ಡ್ರಾಫ್ಟ್ ಕೋಡ್ ಬಿಲ್ ಅನ್ನ ಇದೇ ಬಿ ಎನ್ ರಾವ್ ಅವರು ಮಾಡಿದ್ರು, ಸರ್ಕಾರಕ್ಕೆ ಕೊಟ್ರು. 1942ರಲ್ಲಿ ಆಗಿನ ಕಾಂಗ್ರೆಸ್ ಪಕ್ಷ ಸೇರಿಸಿದ್ರು. ಅದು ಅವ್ರನ್ನ ಸರ್ಕಾರಕ್ಕೆ ಅವ್ರು ಕಳಿಸ್ಕೊಟ್ರು. ಕೇಂದ್ರ ಸರ್ಕಾರದಲ್ಲಿ ಗವರ್ನರ್ ಜನರಲ್ ಆರ್ ವೈಸ್ರಾಯ್ ಕೌನ್ಸಿಲ್ ಇದೆಲ್ಲ ಅದು ಕಳಿಸ್ಕೊಟ್ರು. ಅದಿತ್ತು ಮುಂದೆ. ಇದು ಪಾರ್ಟ್ 1 ಸ್ಟೇಜ್ 1 ಇದು. ಮುಂದೆ ಏನಾಯ್ತು, ಸ್ವಾತಂತ್ರ್ಯ ಬಂತು, ಆ ಕೋಡ್ ಬಿಲ್ ಅನ್ನ ಮತ್ತೆ ನಮ್ಮ ಇಂಟ್ರಿಮ್ ಪಾರ್ಲಿಮೆಂಟ್ ಏನಿತ್ತು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕನ್ವರ್ಟ್ ಆಗಿದ್ದು ಇಂಟ್ರಿಮ್ ಪಾರ್ಲಿಮೆಂಟ್ ಅಂತ, ಅದಕ್ಕೆ ಮಾಡ್ಲಿಕ್ಕೆ ಅವಾಗ ಲಾ ಮಿನಿಸ್ಟರ್ ಅಂಬೇಡ್ಕರ್ ಅವರಿದ್ರು. ಇದೇ ಒಂದು ವರದಿಯನ್ನ ಅಂಬೇಡ್ಕರ್ ಕೊಡ್ಲಾಯ್ತು. ಅಂಬೇಡ್ಕರ್ ಅದನ್ನ ಸೂಕ್ತವಾಗಿ ಪರಿಷ್ಕರಿಸಿದ್ರು. ಅವಾಗ ಪ್ರೈಮ್ ಮಿನಿಸ್ಟರ್ ನೆಹರು ಅವ್ರು ಏನ್ ಹೇಳಿದ್ರು, ಇದನ್ನ ಪಾರ್ಲಿಮೆಂಟ್ ತರೋಣ ಅಂತ ಹೇಳ್ಕೊಂಡು ಇಂಟ್ರೊಡ್ಯೂಸ್ ಮಾಡಕ್ಕೆ ಡೈರೆಕ್ಷನ್ ಕೊಟ್ರು. ಆ ಪ್ರಕಾರ ಪಾರ್ಲಿಮೆಂಟ್ ನಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನೋದು ಇಂಟ್ರೊಡ್ಯೂಸ್ ಆಯ್ತು. ಮಸೂದೆ ಫಾರ್ಮ್ ನಲ್ಲಿ ಅದನ್ನ ಮಂಡಿಸಲಾಯ್ತು. ಈ ಮಂಡಿಸೋ ಕಾಲಕ್ಕೆ ಎಷ್ಟೊಂದು ಅದಕ್ಕೆ ವಿರೋಧ ಬಂತು ಅಂದ್ರೆ, ಯಾಕೆ ವಿರೋಧ ಬಂತು ಅದನ್ನ ನಾನೀಗ ವಿಶೇಷ ಮಾಡೋದಿಲ್ಲ, ಬಹಳ ಕಾಂಟ್ರವರ್ಷಿಯಲ್ ವಿಷಯ ಇದೆ. ಯಾಕಂತಂದ್ರೆ ಅಲ್ಲಿ 3 ಪ್ರಭಾವಿ ಗುಂಪುಗಳಿದ್ವು. ಒಂದು ಅತ್ಯಂತ ಸಂಪ್ರದಾಯಸ್ಥ ಬ್ರಾಹ್ಮಣ ವರ್ಗದಿಂದ ಬಂದಂತ ಬಹಳಷ್ಟು ಕಾಯ್ದೆ ಪಂಡಿತರಾಗಿದ್ರು. ಅವ್ರ ಹೆಸರು ನಾನು ಹೇಳ್ಬಲ್ಲೆ, ಆ ಲಿಸ್ಟ್ ನನ್ನ ಕಡೆ ಇತ್ತು. ಅದಾದ ನಂತರ ಅಷ್ಟೇ ಪ್ರಬಲರಾಗಿದ್ದಂತ ಮುಸ್ಲಿಂ ಗುಂಪು ಕೆಲವು ಇತ್ತು ಅದ್ರಲ್ಲಿ. ಆಮೇಲೆ ಅದು ಅಂದ್ರೆ ಮೆಂಬರ್ಸ್ ಲಿಸ್ಟ್. ಅದ್ರೊಳಗೆ ಸಿಖ್ರದು ಮತ್ತೊಂದು ಗುಂಪು ಇತ್ತು. ಇನ್ ಬಿಟ್ಬಿಟ್ಟು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂತ ತಟಸ್ಥಾಗಿದ್ದಂತ ಸದಸ್ಯರು ಇದ್ರು. ನಿಮ್ಗೆ ಗೊತ್ತಿರ್ಬೇಕು, 280 ಇದ್ದಿದ್ದು ಆ ಲಿಸ್ಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅಲ್ಲಿ ಈ 3 ಗುಂಪುಗಳ ನಡುವೆ ಬಂದಾಗ ಬಹಳ ಭಿನ್ನಾಭಿಪ್ರಾಯ ಬಂದ್ಬಿಡ್ತು. ಯಾವುದು ಈ ಮಸೂದೆಯ ಬಗ್ಗೆ, ಡ್ರಾಫ್ಟ್ ಮಸೂದೆ ಬಗ್ಗೆ ಭಿನ್ನಾಭಿಪ್ರಾಯ ಬಂತು. ಕೊನೆಗೆ ಎಲ್ಲಿಗೆ ಹೋಯ್ತು ಅಂದ್ರೆ, ಆ ಹಿಂದೂ ಕೋಡ್ ಬಿಲ್ ಇಂಟ್ರೀಮ್ ಪಾರ್ಲಿಮೆಂಟ್ ದಲ್ಲಿ ತಿರಸ್ಕಾರವಾಗುವ ಮಟ್ಟ ಮುಟ್ತು. ಅವಾಗ ಪ್ರಧಾನಿ ನೆಹರು ಅವರು ದಯವಿಟ್ಟು ಈಗ ಪ್ರಾರಂಭದ ಎಲ್ಲ ಪಕ್ಷಗಳುಳ್ಳಂತ ಗವರ್ಮೆಂಟ್, ಅದು ಯಾವ್ದು ಕಾಂಗ್ರೆಸ್ ಅಷ್ಟೇ ಇರ್ಲಿಲ್ಲ, ಅಲ್ಲಿ ಜನಸಂಘದವರು ಇದ್ರು, ಎಲ್ಲ ಮುಸ್ಲಿಂ ಲೀಗ್ ದವರು ಇದ್ರು, ಹಿಂದೂ ಮಹಾಸಭಾದವರು ಇದ್ರು, ಅಂದ್ರೆ ಎಲೆಕ್ಟ್ ಆಗಿ ಹೋದಂತವ್ರು ಅವರೆಲ್ಲರೂ ಇದ್ರು. ಇದು ಎಲ್ಲಾ ಕಡೆ ಬಹಳಷ್ಟು ಕ್ರಿಟಿಸಮ್ ಬಂದಿದ್ರಿಂದ ನೆಹರು ಅವ್ರು ಮಾಡಿ ವಿಡ್ರಾ ಮಾಡಿ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ವಿಡ್ರಾ ಮಾಡಿದ್ರು. ವಿಡ್ರಾ ಮಾಡಿ ನೇರವಾಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ರಾಜೀನಾಮೆ ಕೊಟ್ಟು, ಲಾ ಮಿನಿಸ್ಟರ್ ಕಾನೂನು ಮಂತ್ರಿಗಳ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರಟೋದವರು. ತಿರುಗಿ ಕಾಂಗ್ರೆಸ್ ಅವರು ಹೋಗ್ಲಿಲ್ಲ ಯಾರು, ಅಂಬೇಡ್ಕರ್. ಇದು ಇತಿಹಾಸ. ಇದರ ಒಂದು ಭಾಗ ಈ ಲಿಂಗಾಯತ ಸಮಾಜದ ಇತಿಹಾಸ ಒಂದು ಸಣ್ಣ ಭಾಗವಾಗಿ ಸೇರ್ಕೊಂಡಿದೆ. ಇದನ್ನ ಯಾರು ಹೇಳ್ತಾ ಇಲ್ಲ ಹೊರಗಡೆ. ಈಗ ಇದಾದ್ಮೇಲೆ ಏನಾಯ್ತು, ಹಿಂದೂ ಕೋಡ್ ರಿಜೆಕ್ಟ್ ಆದ್ಮೇಲೆ ಮುಂದೆ 4 ವರ್ಷ ಏನು ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಗೊತ್ತಿತ್ತು ಬಹಳ ಸೆನ್ಸಿಟಿವ್ ವಿಷಯ ಅಂತ. ಮುಂದೆ 52ರಲ್ಲಿ ಇದಾಗಿದ್ದು, 52-53ರಲ್ಲಿ ಆಗಿದ ನಂತರ ಅವ್ನ ಹಾಗೆ ಇಟ್ಕೊಂಡ್ಬಿಟ್ಟು ಒಂದು ಸ್ಟ್ರಾಟಜಿ ಮಾಡಿದ್ರು ಭಾರತ ಸರ್ಕಾರದಲ್ಲಿ. ಏನು ಸ್ಟ್ರಾಟಜಿ ಅಂದ್ರೆ, 1 ಡೇ ಬಿಲ್ ಆದ್ರೆ ರಿಜೆಕ್ಟ್ ಆಗತ್ತೆ, ಆದ್ರಿಂದ ಡಿವೈಡ್ ಮಾಡಿ 4 ಬಿಲ್ ಮಾಡಿ ಅಂತ ಹೇಳಿದ್ರು. 4 ಬಿಲ್ ಮಾಡಿ ಆಯ್ತು. ಈ ಆ ಬಿಲ್ಗಳೇ ಕಾಯ್ದೆಯಾಗಿ ಇವತ್ತು ಜಾರಿಯಲ್ಲಿವೆ. ಅದನ್ನ ಗಮನಕ್ಕೆ ತರ್ತೇನೆ. 4 ಬಿಲ್ ಅಂದ್ರೆ ಏನು? ಹಿಂದೂ ವಿವಾಹ ಕಾಯ್ದೆ, 2ನೇದ್ದೇನು ಹಿಂದೂ ಸಕ್ಸೆಷನ್ ಆಕ್ಟ್, ಹಿಂದೂ ವಾರಸಾ ಕಾಯ್ದೆ, ಉತ್ತರಾಧಿಕಾರಿ ಕಾಯ್ದೆ. ಆ ಉತ್ತರಾಧಿಕಾರಿ ಕಾಯ್ದೆ. ಉತ್ತರಾಧಿಕಾರಿ ಕಾಯ್ದೆ. 3ನೇದು ಹಿಂದೂ ದತ್ತಕ ಕಾನೂನು, ಹಿಂದೂ ಅಡಾಪ್ಷನ್ ಆಕ್ಟ್. 4ನೇದು ಹಿಂದೂ ಗಾರ್ಡಿಯನ್ಶಿಪ್ ಅಂಡ್ ಏನದು ಮೈನಾರಿಟಿ ಆಕ್ಟ್. ಇವು 4 ಕಾಯ್ದೆಗಳನ್ನ ಮಾಡಿ, 4 ತುಂಡುಗಳನ್ನ ಮಾಡಿ, 4 ಕಾಯ್ದೆಗಳ ಕರಡನ್ನ, ಮಸೂದೆಯನ್ನ ಮತ್ತೆ ಪಾರ್ಲಿಮೆಂಟ್ ನಲ್ಲಿ ಮಂಡಿಸಿದ್ದು 1955ರಲ್ಲಿ ಮೊದಲೇ ಬಿಲ್ ಬಂತು. ಅದ್ಯಾವುದು? ಹಿಂದೂ ಸಕ್ಸೆಷನ್ ಆಕ್ಟ್, ಸಾರಿ ಹಿಂದೂ ಮ್ಯಾರೇಜ್ ಆಕ್ಟ್, ಅಂದ್ರೆ ಹಿಂದೂ ವಿವಾಹ ಕಾನೂನು ಅಲ್ಲಿ ಬಂತು ಬಿಲ್. ಅಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೆದು ಬಹಳಷ್ಟು ಅಮೆಂಡ್ಮೆಂಟ್ ಗಳನ್ನ ಸೇರಿಸಿ ಆ ಕಾಯ್ದೆ ಪಾಸ್ ಆಯಿತು. ಇದು ಬಹಳ ದೊಡ್ಡ ಒಂದು ಐತಿಹಾಸಿಕ ನಿರ್ಣಯ ಪಾರ್ಲಿಮೆಂಟ್ ಅದು. ಹೊಸ ಕಾಯ್ದೆ ಇದು. ಹಿಂದೂ ಕಾಯ್ದೆ ಹಳೆಯ ಅಂಶಗಳಲ್ಲಿ ಒಂದು 90% ಅಂಶಗಳನ್ನ ನಿಷ್ಕ್ರಿಯಗೊಳಿಸ್ತು. ಇದು ಬಹಳ ಮಹತ್ವದ ಪಾಯಿಂಟ್. ನಿಷ್ಕ್ರಿಯಗೊಳಿಸ್ತು. ಈಗೇನು ಹಿಂದೂ ಲಾದಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಒಂದು ಯಾಜ್ಞವಲ್ಕ್ಯ ಸ್ಮೃತಿ ಅಂತಿದೆ, ಅದ್ರದ್ದು ಭಾಗ ಆಗಿದ್ದು ಒಂದು ಕಾಯ್ದೆ ಇದೆ. ಅದಕ್ಕೆ ಒಂದು ವಿಚಿತ್ರ ಹೆಸರಿದೆ. ಮತ್ತೊಂದು ಹೇಳಿ. ಅಲ್ಲ, ಇದರಲ್ಲಿ ಈಗ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗ ಅಲ್ಲ ಅನ್ನುವಂತ ಅಂಶ ಇದ್ದಂತ ಇದು ಎಲ್ಲಿದೆ ಇದರಲ್ಲಿ? ಈ 4 ಕಾಯ್ದೆ ಅದನ್ನೇ ಹೇಳಕ್ಕೆ ಹೊರಟಿದ್ದೆ.
ಅದನ್ನೇ ಹೇಳಕ್ ಹೊಟ್ಟಿದ್ ಏನು ಅಂದ್ರೆ, ಈ 4 ಕಾಯ್ದೆಗಳಲ್ಲಿ ಒಂದೇ ರೀತಿಯ ಡೆಫಿನಿಷನ್ ಇದೆ. ಯಾವ ಡೆಫಿನಿಷನ್ ಇದೆ? ಹಿಂದೂ ಅಂತ. ಹಿಂದೂ ಅನ್ನೋ ಶಬ್ದಕ್ಕೆ ಡೆಫಿನಿಷನ್ 4 ಕಾಯ್ದೆಯಲ್ಲಿ ಒಂದೇ ರೀತಿ ಇದೆ. ಅದೇ ಶಬ್ದ, ಅದೇ ಸೆಕ್ಷನ್, ಅದೇ ವರ್ಡಿಂಗ್ಸ್, ಮತ್ತೆ ಅದೇ ಒಂದು ಅದರಲ್ಲಿ ಉಪ ಪ್ರಬಂಧಗಳು ಹೇಳ್ತಾರೆ. ಅದನ್ನ ಹೇಳ್ಬಿಡ್ತೀನಿ. ಇಲ್ಲಿ ಬಂದಾಗ ಹಿಂದೂ ಕಾಯ್ದೆ ಅಂದ್ರೆ ಈ ಕಾಯ್ದೆ ಯಾರಿಗೆ ಅನ್ವಯ ಆಗತ್ತೆ? ಅದು ಹಿಂದೂ ಅಂತ ಡೆಫಿನಿಷನ್ ಅಲ್ಲ. ಈ ಹಿಂದೂ ಕಾಯ್ದೆ ಯಾರಿಗೆ ಅನ್ವಯ ಆಗುತ್ತೆ ಲಿಸ್ಟ್ ಇದೆ ಅದರಲ್ಲಿ. ಹಿಂದೂ ಕಾನೂನು ಯಾರಿಗೆ ಅನ್ವಯ ಆಗತ್ತೆ, ಯಾರು ಹಿಂದೂ ಅಂತ ಡಿಫೈನ್ ಮಾಡಿಲ್ಲ ಅವರು. ಅಲ್ಲಿ ಏನ್ ಮಾಡಿದ್ರೆ ಯಾರಿಗೆ ಅನ್ವಯ ಆಗತ್ತೆ ಅಂತ, ಅದಕ್ಕೆ ಕಾರಣ ಇದೆ, ಆಮೇಲೆ ಹೇಳ್ತೀನಿ ಬೇಕಾದ್ರೆ ಪ್ರಸಂಗ ಬಂದ್ರೆ. ಯಾರಿಗೆ ಅನ್ವಯವಾಗುವಂತ ಬಂದಾಗ ನಂಬರ್ 1 ಅಲ್ಲಿ 3 ಉಪ ಕಲಮುಗಳಿದೆ, 3 ಸೆಕ್ಷನ್ಸ್ ಇದೆ, ಸಬ್ ಸೆಕ್ಷನ್ಸ್ ಇದೆ. ಮೊದಲೇದೇನ್ ಹೇಳ್ತದೆ? ಯಾರು ಹಿಂದೂಗಳಾಗಿ ಇದ್ದಾರೋ ಅವರ ಮಕ್ಕಳಿಗೆ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಅವ್ರು ಹಿಂದೂ ಧರ್ಮದಲ್ಲಿ ಇದ್ರು. ಒಂದು ಜಾತಿಗಳನ್ನ ಹೇಳಿಲ್ಲ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಹಿಂದೂ ಜಾತಿಗಳನ್ನ ಹೇಳಿಲ್ಲ ಅವರು. ಹಿಂದೂ ಧರ್ಮ ಅಂತ ಯಾರು ತಿಳ್ಕೊಂಡಿದ್ರು, ಯಾರು ಹಿಂದೂ ಧರ್ಮ ಸ್ವೀಕಾರ ಮಾಡಿದ್ರು, ಯಾರಿಗೆ ಹಿಂದೂ ಮಕ್ಕಳು ಅವರೆಲ್ಲ ಹಿಂದೂಗಳೇ. ಒಂದು. ಎರಡನೇದು, ಯಾರು ಈ 3 ಧರ್ಮಕ್ಕೆ ಸೇರಿದ್ರು. ಯಾವ 3 ಧರ್ಮ? ಜೈನ, ಬೌದ್ಧ, ಸಿಖ್ ಧರ್ಮಕ್ಕೆ ಸೇರಿದವರಿಗೂ ಕೂಡ ಈ ಕಾಯ್ದೆ ಅನ್ವಯ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಇದು ಬಹಳ ಮಹತ್ವದ ಪಾಯಿಂಟ್. ಹಿಂದೂಗಳು ಅಂದ್ರೆ ಜೈನರು, ಸಿಖ್ರು ಮತ್ತೆ ಬುದ್ಧಿಸ್ಟ್ರು, ಇವು 3 ಹಿಂದೂ ಅಂತ ಕನ್ಸಿಡರ್ ಮಾಡಿದ್ದಾರೆ ಕಾಯ್ದೆಯಲ್ಲಿ, ಸಬ್ ಸೆಕ್ಷನ್ 2ದಲ್ಲಿ. ಮುಂದೆ ಇನ್ನೊಂದು ಹೇಳ್ತಾರೆ, ಇದರಲ್ಲಿ ಹಿಂದೂ ಮತ್ತೆ 4-5 ಸೆಕ್ಷನ್ ಹೆಸರು ಹೇಳ್ತಾರೆ. ಮೊದಲನೇದನ್ನೇ ಎ ವೀರಶೈವ, ಅರ್ಥ ಮಾಡ್ಕೊಳ್ಳಿ. ಎ ವೀರಶೈವ ಕಾಮ ನಂಬರ್ 1. ಮೂರನೇದ್ರಲ್ಲಿ ಎ ಲಿಂಗಾಯತ ಕಾಮ. ಅದ್ರ ಅರ್ಥ ಏನು ನೀವು ಹೇಳಿ, ಕಾಯ್ದೆ ಪಂಡಿತರು ಕೇಳಿ, ಜಡ್ಜಿಗಳನ್ನ ಕೊಡಿ, ಅರ್ಥ ಬರಂತ ಪಾಲಿಟಿಷಿಯನ್ಸ್ ಕೇಳಿ ಏನಿದೆ ಅರ್ಥ ಅಂತ. ಎ ವೀರಶೈವ, ಎ ಲಿಂಗಾಯತ, ಆರ್ ಎ ಮೆಂಬರ್ ಆಫ್ ಬ್ರಹ್ಮೋ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ. ಈ 5 ಕೂಡ 5, 4 ಅಲ್ಲ, 5 ಕೂಡ ಹಿಂದೂಗಳೆಂದೇ ಪರಿಗಣಿಸಲಾಗುತ್ತದೆ. ಅದು ಒಂದು. ಇನ್ನ 3ನೇ ಕಲಮಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾರು ಕ್ರಿಶ್ಚಿಯನ್ರಲ್ವೋ, ಮುಸ್ಲಿಮ್ರಲ್ವೋ, ಪಾರ್ಸಿಗಳಲ್ವೋ, ಜ್ಯೂಸ್ಗಳಲ್ವೋ ಅವ್ರೆಲ್ಲರೂ ಹಿಂದೂಗಳು. ಅವ್ರಿಗೆ ಅಪ್ಲೈ ಆಗತ್ತೆ. ಇದು ಕ್ರಿಶ್ಚಿಯನ್ಗೆ ಅಪ್ಲೈ ಆಗೋದಿಲ್ಲ, ಇದು ಮುಸ್ಲಿಮ್ಗೆ ಅಪ್ಲೈ ಆಗೋದಿಲ್ಲ. ಪಾರ್ಸಿಗಳಿಗೆ, ಕ್ರಿಶ್ಚಿಯನ್ರಿಗೆ ಮತ್ತೆ ಮುಸ್ಲಿಮರಿಗೆ ಅದು ಅಪ್ಲೈ ಆಗೋದಿಲ್ಲ. ಆಮೇಲೆ 4ನೇದೊಂದು ಕ್ಲಾರಿಫಿಕೇಶನ್, ಯಾರಿಗೆ ಯಾವುದೇ ಧರ್ಮ ಅಂತ ಇಲ್ವೋ ಅವ್ರೆಲ್ಲರೂ ಹಿಂದೂಗಳು ಅಂತ. ಹೀಗೆ 4 ಡೆಫಿನೇಷನ್ ಇದೆ. ಇಲ್ಲಿ ಹಾಗೆ ಬಂದಿದೆ 2ನೇ ಸೆಕ್ಷನ್ದಲ್ಲಿನೇ ನೇರವಾಗಿ ಆ ಕಾಯ್ದೆಯಲ್ಲಿ ಇವತ್ತು ಹಾಗೆ ಇದೆ. ಯಾರು ವೀರಶೈವ ಲಿಂಗಾಯತ 2 ಅಂತ ಕುಣಿದಾಡ್ತಾರೆ, ಜಿಗ್ದಾಡ್ತಾರೆ, ವಾದ ಮಾಡ್ತಾರೆ, ಈ 4 ಕಾಯ್ದೆಗಳನ್ನ 2ನೇ ಕಲಮನ್ನು ಓದ್ಬೇಕು. 2ನೇ ಕಲಮನ್ನು 2ನೇ ಸೆಕ್ಷನ್ದಲ್ಲಿ ಓದ್ಬೇಕು. ಈ ಸರ್ವೆ ಆಗಿ ಗವರ್ಮೆಂಟ್ ಆರ್ಡರ್ ಆದ ನಂತರ ಅದೇ ಮಾರ್ಚ್ ತಿಂಗಳಲ್ಲಿ ಎಲೆಕ್ಷನ್ ಆಯ್ತು, ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಯ್ತು. ಆದ್ರೂ ಎಲೆಕ್ಷನ್ ನಡೆಯುವ ಕಾಲದಲ್ಲಿ ಇವರು ಅಪಪ್ರಚಾರ ಮಾಡಿದ್ರು, ಕಾಂಗ್ರೆಸ್ ಎದ್ದು ಕೊಡ್ಸಿದ್ದಾರೆ ಅಂತ. ಅದು ಯಾವ ಫುಲ್ ರಾಜಕೀಯ ಉದ್ದೇಶಿತ, ರಾಜಕೀಯ ಪ್ರೇರಿತ ಒಂದು ಪ್ರಪಗಂಡ ಮಾಡಿದ್ರು. ಆಯ್ತು, ಏನೋ ಅವ್ರು ಸೋತ್ರು. ಅದಾದ ಮೇಲೆ ಬಂದಂತ ಅಧಿಕಾರಕ್ಕೆ ಬಂದಂತದ್ದು ಮಿಶ್ರ ಪಕ್ಷಗಳ ಸರ್ಕಾರ, ಕೋಯಲಿಷನ್ ಗವರ್ಮೆಂಟ್. ಅಲ್ಲಿ ಮತ್ತೆ 2ನೇ ಸಲ ಮುಖ್ಯಮಂತ್ರಿ ಆದವರು ಕುಮಾರಸ್ವಾಮಿಗಳು. ಈ ಕುಮಾರಸ್ವಾಮಿಗಳು ಈ ಅಜಿಟೇಷನ್ ನಡೀತಾ ಇರುವಾಗ, ಇದು ನಡಿಬಾರ್ದಾಗಿತ್ತು, ಜನ್ಮಗಳು ಮಾಡ್ಬೇಕಾಗಿತ್ತು, ಅಜಿಟೇಷನ್ ತಪ್ಪು ಅಂತ ಮಾನ್ಯ ದೇವೇಗೌಡರು ಹೇಳಿದ್ರು, ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ರು. ಅಜಿಟೇಷನ್ ನಡೆಯುವಾಗ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಮ ಪತ್ರಕರ್ತರು ಹೋಗಿ ಕೇಳಿದಾಗ ಆ ಫೈಲನ್ನ ನಾನು ಮುಟ್ಟೋದಿಲ್ಲ, ಯಾವ ನಿರ್ಣಯ ಮಾಡುದಿಲ್ಲ ಅಂತ ಸ್ಪಷ್ಟವಾಗಿ ಪತ್ರಿಕೆಗೆ ಹೇಳಿಕೆ ಕೊಟ್ರು. ಅವನು ಆ ಪತ್ರಿಕೆಗೆ ತಿಳ್ಕೊಂಡ ಮಾತ್ರ ಇದೆ. ಆದ್ರಿಂದ ಆ ಸರ್ಕಾರ ಬಿದ್ದೋಯ್ತು. ಮುಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ್ರು, ಬಸವಣ್ಣನ ಹೆಸರಿನಿಂದ ಇವರು ಪ್ರತಿಜ್ಞೆ ಮಾಡ್ತಾರೆ ಎಲ್ಲಾ ಕಡೆ. ಅಲ್ಲಿ ಏನ್ ಹೇಳಿ ಅವ್ರೇನು ಮಾಡ್ಲಿಲ್ಲ. ಯಾಕಂದ್ರೆ ಇದು ಡಿಫೀಟ್ ಆಗ್ಲಿಕ್ಕೆ, ಇದು ಭಾರತ ಸರ್ಕಾರ ಹೀಗೆ ಒಂದು ಅಡ್ಡಗೋಡೆ ಮೇಲೆ ಉತ್ತರ ಕೊಡ್ಲಿಕ್ಕೆ ಇದೇ ಯಡಿಯೂರಪ್ಪನವ್ರು ಅವ್ರ ಪಕ್ಷ ಕಾರಣ ಅಂತ ನಾವು ನೇರವಾಗಿ ಹೇಳ್ತೀವಿ. ಧೈರ್ಯ ಇದ್ರೆ ಅವ್ರು ನಮ್ ಪ್ರಶ್ನೆ ಮಾಡ್ಲಿ ಅವರು. ಯಾಕಂದ್ರೆ ಅವರು ಮಾಡದ ಎಲ್ಲ ಸ್ಲೋಗನ್ಗಳು, ಮಾತಾಡಿದ ಮಾತುಗಳು, ಪತ್ರಿಕೆಯಲ್ಲಿ ವರದಿಯಾದ ಅವರ ಸ್ಟೇಟ್ಮೆಂಟ್ಗಳು ನಮ್ಮ ಹತ್ರ ಒಂದು ಪುಸ್ತಕ ರೂಪದಲ್ಲಿದೆ, ವಿಡಿಯೋ ರೂಪದಲ್ಲಿ ಅವ್ರಿಗೆ ಬಿಡುಗಡೆ ಮಾಡ್ತೀವಿ ನಾವು.
ಇಂತಹ ವಿರೋಧ ಮಾಡಿ ಈ ಸಮಾಜವನ್ನು ಹೊಡಿಲಿಕ್ಕೆ ಹಚ್ಚಿ ಅವರ ಹೆಸರಿನಲ್ಲಿ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪ ಏನ್ ಹೇಳ್ತಾರೆ ಹೇಳ್ಬೇಕು, ಇನ್ನು ಪ್ರಶ್ನೆ ಕೇಳಿ ಅವ್ರಿಗೆ. ನಾನು ಕೇಳಿದ್ದಾರೆ ಅಂತ ಕೇಳಿ, ನನಗೆ ಏನು ಅದಕ್ಕೆ ಅಂಜಿಕೆ ಇಲ್ಲ. ಆ ನಂತರ ಅವ್ರ ಸರ್ಕಾರ ಬದ್ಲಿ ಆಯ್ತು, ಅದು ಯಾಕೆ ನಾನು ಹೇಳಕ್ ಹೋಗಲ್ಲ, ರಾಜಕೀಯ ಅದು. ಆ ನಂತರ ಬಂದವರು ಬೊಮ್ಮಾಯಿ ಅವರು, ಇವ್ರಂತೂ ಅತಿರಥಿ ಮಹಾರಥಿಗಳು. ಇವರು ಅವ್ರ ತಂದೆ ಮಾಡಿದ್ದೆ ಇದೇ ಮೊದಲನೇ ಕಿತಾಬತ್ತೆ. ಆಮೇಲೆ ಹೇಳ್ತೀನಿ ಅವ್ರ ತಂದೆ ಬಗ್ಗೆ, ಟೈಮ್ ಬರ್ತದೆ ಅವಾಗ ಹೇಳ್ತೀನಿ. ಇದು ಅವಾಗ ವೆಂಕಟಸ್ವಾಮಿ ಆಯೋಗದಲ್ಲಿ ಅವ್ರು ಮಾಡಿದ್ದೆ ಹೇಳ್ತೀನಿ, ಪತ್ರ ಬರಳ್ತಾ ನೋಡಿದೀನಿ ನಾನು. ಓಕೆ, RTI ನಲ್ಲಿ. ಈಗ ಅವ್ರು ಈಗ ಹೇಳಿದ್ರು ಅದ್ರ ಬಗ್ಗೆ ಅವ್ರು ವಿರೋಧ ಮಾಡಿದ್ರು, ಈಗೂ ಮಾಡ್ತಾ ಇದ್ದಾರೆ ಅವರು. ಇನ್ನಿನ ಮನೆ ಸ್ಟೇಟ್ಮೆಂಟ್ ನೋಡಿ ಏನ್ ಹೇಳಿದ್ದಾರೆ. ಆದ್ರಿಂದ ನಾವು ಅವ್ರ ಹತ್ರ ಹೋಗ್ಲೇ ಇಲ್ಲ, ವ್ಯರ್ಥ. ಅಪೋಸ್ ಮಾಡಿದವ್ರ ಹತ್ರ ಮತ್ತೆ ಕಳಿಸ್ಕೊಡಿ ಅಂತ ಯಾಕೆ ಹೋಗೋಣ ಅಂತ. ಈ ಎಲ್ಲಾ ದಾಖಲೆಗಳು ನಾವು ಕೂಡಿಸಿಟ್ಕೊಂಡಿದೀವಿ. ಮೆಮೊರಾಂಡಮ್ ಅನ್ನ ರೀಸಬ್ಮಿಟ್ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. 93 ಪುಟಗಳ ಮೆಮೊರಾಂಡಮ್, ಅದರಲ್ಲಿ 20 ದಾಖಲೆಗಳನ್ನ ಹಾಕ್ಸಿದ್ದೀವಿ, ಐತಿಹಾಸಿಕ ದಾಖಲೆ. ಆಗ್ಲೇ ಹೇಳಿದ ದಾಖಲೆದಾಗ ಇದೆ, ಇನ್ನೂ ಹೆಚ್ಚಿನ ದಾಖಲೆ ಇದೆ. ಆಯ್ತಾ, ಇವನ್ನ ಹಚ್ಚಿ ನಾವು ಕೊಡ್ತಾ ಇದ್ದೀವಿ. ನಾವ್ ಏನ್ ಕೇಳ್ತೀವಿ ಅಂದ್ರೆ, ನೀವೇನ್ ಮಾಡಬೇಡಿ, ಸುಮ್ನೆ ಭಾರತ ಸರ್ಕಾರಕ್ಕೆ ಈ ಉತ್ತರ ಕೊಡಿ. ನೀವು ಉತ್ತರ ಕೊಟ್ಟಿಲ್ಲ, ಯಾಕಂದ್ರೆ ಯಡಿಯೂರಪ್ಪ ಹಾಗಾದ್ರು, ಬಸವರಾಮ ಹೀಗಿದ್ರು, ಕುಮಾರಸ್ವಾಮಿ ಅವರು ಹಾಗಿದ್ರು, ಅವ್ರ ಮುಂದೆ ಹೋಗ್ಲಿಲ್ಲ. ನೀವು ಸುಧೆಯಿಂದ ಮತ್ತೆ ಬಂದಿದ್ದೀರಿ. ಅದಕ್ಕೆ ದಯವಿಟ್ಟು ಈ ಮಾಹಿತಿಯನ್ನ ಕಳಿಸ್ಕೊಡಿ. ಈ ಮಾಹಿತಿನ ನಾವು ಇದನ್ನ ಪುಸ್ತಕ ರೂಪದಲ್ಲಿ ಮಾಡಿ ಒಂದು 10,000 ಪ್ರತಿಗಳನ್ನ ಮಾಡಿ ಎಲ್ಲಾ ಪೇಪರ್ ಬಿಡುಗಡೆ ಮಾಡ್ತೀವಿ. ಮುಂದಿನ 1-1.5 ತಿಂಗಳಲ್ಲಿ ನೆನಪಿಟ್ಕೊಳ್ಳಿ. ರೆಡಿ ಆಗಿದೆ, ಅದು ಕೊಡ್ತೀವಿ. ಯಾವ ವಕೀಲ ಅಂತ ಕೇಳ್ಬೋದು ನಮ್ಮನ್ನ, ಯಾವ ಪಕ್ಷದವ್ರವ್ರು ಕೇಳ್ಬೋದು, ಅದೇ BJP ಅವ್ರು ಕೇಳ್ಬೋದು, RSS ಅವ್ರು ಕೇಳಿ, BHP ಅವ್ರು ಕೇಳಿ, ಆಮೇಲೆ ಕುಮಾರಸ್ವಾಮಿ ಅವ್ರು ಕೇಳಿ, ಯಡಿಯೂರಪ್ಪನ ಕೇಳಿ, ಆಮೇಲೆ ಮಾನ್ಯ ದೇವೇಗೌಡರು ಕೇಳಿ, ನಾವು ಉತ್ತರ ಕೊಡ್ತೀವಿ. ನಾವು ಕೊಡುವ ಅಗತ್ಯ ಇಲ್ಲ, ಬುಕ್ನ ಎಲ್ಲ ಇದೆ. ಇದರಿಂದ ನಾವು ತಯಾರಾಗಿದ್ದೀವಿ. ಈಗ ಈ ಪ್ರಶ್ನೆಗಳು ಅವರು ಕೇಳಿದ್ದಿಲ್ಲ, ಅದಕ್ಕೆ ರಿಪೋರ್ಟ್ ಏನಿದೆ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್, ಅದೇ ಆಧಾರ ಆಯ್ತು. ಈಗ ನಾವು ರೆಡಿ ಆಗಿದ್ದೀವಿ, ಅದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ ಅಷ್ಟೇ. ಎಸ್ ಸರ್, ಎಸ್. ಬಹಳಷ್ಟು ವಿಷಯಗಳನ್ನು ನಾವು ಇವತ್ತು ಚರ್ಚೆ ಮಾಡಿದೀವಿ. ಎರಡೂ ಆಸ್ಪೆಕ್ಟ್ಗಳು. ಈಗ ಏನು ರಾಜ್ಯ ಸರ್ಕಾರ ಒಂದು ಗಣತಿ ಮಾಡ್ಲಿಕ್ಕೆ ಹೊರಟಿದೆ, ಈ ಗಣತಿನಲ್ಲಿ ಲಿಂಗಾಯತ ಸಮುದಾಯ ಯಾವ ರೀತಿಯಲ್ಲಿ ತಮ್ಮ ಧರ್ಮ ಮತ್ತು ಜಾತಿಯನ್ನ ಮೆನ್ಷನ್ ಮಾಡಬೇಕು ಅನ್ನುವಂಥದ್ದು ಒಂದು, ಮತ್ತು ಅದರಿಂದ ಯಾವುದೇ ಸೌಲಭ್ಯಗಳನ್ನ ಇದಕ್ಕೆ ತೊಂದರೆ ಆಗುದಿಲ್ಲ ಅನ್ನುವಂಥದ್ದು ಒಂದು. ಎರಡನೇದು ಕೋರ್ಟ್ ನಲ್ಲಿ ಇರುವಂತಹ ಈ ವಿಚಾರ, ಧರ್ಮದ ವಿಷಯಕ್ಕೆ ಸಂಬಂಧಿಸಿದ ಇದೆರಡರ ಬಗ್ಗೆ ಕೂಡ ನೀವು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ತ್ರಿವರ್ಣ ನ್ಯೂಸ್ನ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು.